ಪೂರ್ತಿ ಅವ್ರಿಗೆ ಸ್ವಾತಂತ್ರ್ಯ ಇದೆ. ನೀವು ಕುಡಿದು ಬಿದ್ದು ತೇಲಾಡಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇದ್ರೆ ನಿಮ್ಮನ್ನ ಸೇಫ್ ಆಗಿ ಪೊಲೀಸರು ಎತ್ತಾಕೊಂಡು ಹೋಗಿ ಕ್ಯಾಬ್ ಅಲ್ಲಿ ಹಾಕಿ ಮನೆಗೆ ಕಳಿಸ್ತಾರಲ್ಲ, ಅದು ಬೆಂಗಳೂರು. ಅಲ್ಲಿ ನೋಡಿ, ನಿಮ್ಗೆ ಬೇರೆ ಎಲ್ಲೂ ಸ್ವಾತಂತ್ರ್ಯ ಸಿಗೋದಿಲ್ವಲ್ಲ. ಕುಡಿದು ಓಲಾಡಿ ಬೀಳೋದಕ್ಕೆ ಮೈ ಮೇಲೆ ಪ್ರಜ್ಞೆ ಇಲ್ದೆ, ಮೈ ಮೇಲೆ ನಿಟ್ಟಿಲ್ದೆ, ಬಟ್ಟೆ ಇಲ್ದೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿರೋದು ಈ ಬೆಂಗಳೂರು. ಈಗ ನಮ್ಮವರು ನೋಡಿ, ಆ ಕುಡಿದು ಬಿದ್ರು ಕೆಟ್ಟ ಹೆಸರು ನಮ್ಗೆ. ಈಗ ಮೊನ್ನೆ ಅವನ ಬಿಹಾರದವನು ಹುಬ್ಳಿಯಲ್ಲಿ ಒಂದು ಹುಡುಗಿನ ರೇಪ್ ಮಾಡಿ ಬಿಸಾಕ್ತ, ಅವನು ಎಲ್ಲಿಂದನೋ ಬಂದಿರೋನು. ನಿನ್ನೆ ಯಾವ್ದೋ ಒಂದು ಆಟೋದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ನಿಗೆ ಇರ್ತಾನೆ, ಬೆಂಗಳೂರು ನೀನು ಹಿಂದಿ ಮಾತಾಡಬೇಕು ಅಂತ ಹೇಳಿ ಧೈರ್ಯವಾಗಿ ಬೆದರಿಕೆ ಆಗ್ತಾನೆ. ಎಲ್ಲ ಕಡೆಯಿಂದ ಮುಚ್ಕೊಂಡು ಕನ್ನಡ ಮಾತಾಡೋದ್ನಲ್ಲ. ನಮ್ಮ ಕನ್ನಡಿಗರು ಲಕ್ಷಾಂತರ ಜನ ಇವತ್ತು ಬೇರೆ ರಾಜ್ಯಗಳಲ್ಲಿ ಇದ್ದಾರೆ ಮೇಡಮ್. ಇದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ. ನಿಜವಾದ ಟ್ರೂ ಇಂಡಿಯನ್ಸ್ ಯಾರು ಅಂದ್ರೆ ನಾವು ಕನ್ನಡಿಗರು. ಯಾವ ಜಾಗದಲ್ಲಿ ಹೋಗ್ತೀವಿ ಆ ಜಾಗದಲ್ಲಿ ಬದುಕನ್ನ ಕಟ್ಕೊಂಡು ಅಲ್ಲಿಯವರಾಗಿ ಬದುಕ್ತೀವಿ. ಅಲ್ಲಿಂದ ಬಂದು ನೀವಿಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಬದುಕ್ತಾ ಇರೋದು. ನಾವು ಕಟ್ಟಿದ್ದು ಬೆಂಗಳೂರು, ನಾವು ನಿರ್ಮಾಣ ಮಾಡಿದ್ದು, ನಮ್ಮಿಂದ ನೀವು ಅಂದ್ರೆ ಅಷ್ಟು ತಾಕತ್ತು ಶಕ್ತಿ ಇರೋರು ನಿಮ್ಮ ರಾಜ್ಯವನ್ನೇ ಉದ್ಧಾರ ಮಾಡ್ರಪ್ಪ. ನಿಮ್ಮನ್ನ ಯಾರು ಕರೆದಿರೋದು ಇಲ್ಲಿಗೆ ಬರೋದು ಬಂದ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಇಲ್ಲಿ ಬಂದು ಹಿಂದಿ ಮಾತಾಡೋ, ಇಲ್ಲಿ ಬಂದು ಒಡೆಯೋದು ರೋಡ್ಗೆ, ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಕನ್ನಡ ಮಾತಾಡಿ ರೂಪೇಶ್ ಅವರೇ. ಮೇಡಮ್ ಇಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ ಏನ್ ಗೊತ್ತಾ, ಇಲ್ಲಿ ನಲ್ಲಿ ಜಗಳಕ್ಕೂ ಅಯ್ಯೋ ಕನ್ನಡ ಮಾತಾಡಿಲ್ಲ ಅಂತ ನನ್ನನ್ನ ಬೈದ್ಬಿಟ್ರು. ಒಂದು ಆಟೋದವ್ನಿಗೆ ಆವಾಜ್ ಹೊಡೆದ್ಬಿಡ್ತಾರೆ, ಆವಾಜ್ ಹೊಡೆಸ್ಕೊಂಡು ಅವ್ನು ಯಾಕೆ ಸುಮ್ಮನೆ ಇರ್ತಾನೆ, ತಿರುಗಿಸಿ ಮಾತಾಡಿದ್ರು ಅಯ್ಯೋ ನಂಗೆ ಕನ್ನಡ ಬರ್ಲಿಲ್ಲ ಅಂತ ಏನೋ ಅಂದ್ಬಿಟ್ರು. ಕೆಲ್ಸದ ಕಡೆ ಏನೋ ಒಂದ್ ಮಾತಾಡಿದ್ರು ಓ ನಂಗೆ ಕನ್ನಡ ಬರ್ಲಿಲ್ಲ ಅಂತ ಹೊಡೆದ್ಬಿಟ್ರು. ಬೇಕು ಅಂತಾನೆ ಇದೊಂದು ಅವ್ರಿಗೆ ನೆಪ ಸಿಕ್ಬಿಟ್ಟಿದೆ. ಈ ಮನುಷ್ಯ ಒಬ್ಬ ವಿಂಗ್ ಕಮಾಂಡರ್ ಆದವರು ಪರಿಸ್ಥಿತಿಯನ್ನ ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ರೌಡಿ ತರ ಹೊಡೆದಿದ್ದು. ಈ ಒಂದು ವಿಚಾರ, ಈ ಒಂದು ಘಟನೆ ಏನಾಗಿದೆ, ಇದೊಂದು ಮಾದರಿ ಮತ್ತೆ ಇದೊಂದು ಉದಾಹರಣೆ. ಎಲ್ಲರೂ ಏನು ಬೆಂಗಳೂರು ಸರಿ ಇಲ್ಲ, ಕನ್ನಡ ಅಂತ ಹೇಳಿ ಏನು ಮಧ್ಯಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೆ, ಅವ್ರೆಲ್ರಿಗೂ ಕೂಡ ಇದೊಂದು ಉದಾಹರಣೆ ಆಗ್ಬೇಕು. ನಾವು ಸಂದೇಶ ಏನಂದ್ರೆ ಗೊತ್ತಾ ಮೇಡಮ್, ಅವನು ವಿಂಗ್ ಕಮಾಂಡ್ರೋ ಅಥವಾ ಇನ್ಯಾವನೋ ಕನ್ನಡದ ವಿಚಾರಕ್ಕೆ ಬಂದ್ರೆ ಕನ್ನಡಿಗರು ಬೀಳಲ್ಲ ಅನ್ನೋ ಸಂದೇಶ. ಆ ವಿಚಾರನ ನಿನ್ನ ಕೈಲಾಗತನಕ್ಕೆ, ನಿನ್ನ ಕೋಪಕ್ಕೆ, ನಿನ್ನ ದುಷ್ಟತನಕ್ಕೆ ಒಂದು ನೆಪವಾಗಿ ಬಳಸ್ಕೋಬೇಡ ಅಷ್ಟೇ. ಇಫ್ ಇಟ್ ಇಸ್ ಅ ರಿಯಲ್ ಕೇಸ್, ನೀನ್ ಕನ್ನಡ ಬಂದಿಲ್ಲ ಅಂತ ಹೊಡೆದಿದ್ದಾನೆ ಅಂದ್ರೆ ನಾವು ಅಂತ ಕಿಡಿಗೇಡಿನ ಹರಾಜ್ ಹಾಕೋಣ. ಅಂತ ವಿಚಾರಗಳಲ್ಲಿ ನಾವು ಕುಮ್ಮಕ್ ಕೊಡಬಾರ್ದು. ನೀನ್ ಕನ್ನಡ ಬಂದಿಲ್ಲ ಅಂತ ನಮ್ಮವರು ಕೂಡ ಅದನ್ನ ನೆಪ ಮಾಡ್ಕೊಳ್ಬಾರ್ದು. ಆದ್ರೆ ಈ ಕೇಸ್ ಅಂತದ್ದಲ್ಲ. ಆತನಿಗೆ ಬೀಗ ಕಸ್ಕೊಳಕ್ ಪ್ರಯತ್ನ ಪಟ್ಟಿದ್ದಾನೆ. ಬೀಗ ಕಸ್ಕೊಳ್ಳುವಂತ ಜಟಾಪಟಿಯಲ್ಲಿ ಬೀಗ ತಾಗಿದೆ, ತಾಗಿ ಆತನಿಗೆ ರಕ್ತ ಬಂದಿದೆ. ಡಿಚ್ಚಿ ಹೊಡಿಯಕ್ ಹೋಗಿದ್ದಂತೆ ಅವ್ರ ತಮ್ಮ ಹೇಳಿದ್ದು. ಆ ಹುಡುಗನಿಗೆ ಇವನ್ ಕೀ ಲಾಕ್ ಮಾಡ್ಕೊಂಡು ಏನ್ ನಡೆದಿದೆ ಅಂತಂದ್ರೆ, ಕೀನ ಕೈಲಿ ಇಟ್ಕೋತಾನೆ. ಡಿಚ್ಚಿ ಹೊಡಿಯಕ್ ಹೋದಾಗ ತಾಗ್ಬಿಟ್ಟು ಉಲ್ಟಾ ಇದ್ದಕ್ಕಿ ಅವನ್ಗೆ ಟಚ್ ಆಗಿ ರಕ್ತ ಬಂದಿದ್ದು. ಆ ಹುಡುಗ ಹೊಡೆದಿರೋದಲ್ಲ, ಅದು ಕಚ್ಚಿದಾನಂತೆ ನಾಯಿನ ಕಚ್ಚಕ್ಕೆ. ಹೌದು, ಕಚ್ಚಿದಾನೆ, ಕಾಲಲ್ಲಿ ಒದ್ದಿದ್ದಾನೆ, ಕೆಳಗಡೆ ಬೀಳ್ಸಿದಾನೆ. ನಾನು ಹೇಳ್ತೀನಲ್ಲ, ಇಡೀ ರಾತ್ರಿ ನಾನು ನಿದ್ದೆ ಮಾಡ್ಲಿಲ್ಲ, ಇಡೀ ರಾತ್ರಿ ನಿದ್ದೆ ಬರ್ಲಿಲ್ಲ. ರೂಪೇಶ್ ರಾಜಣ್ಣ ಅವರು ಮತ್ತೆ ಇನ್ನೊಂದಷ್ಟು ಜನ ನಮ್ಮ ಸಹೋದರರು ನೆನ್ನೆ ಸ್ಟೇಷನ್ ಅಲ್ಲಿ ಇರ್ತಾರೆ. ಅವರು ರಾತ್ರಿ 1 ಗಂಟೆಯಲ್ಲಿ ಲೈವ್ ಮಾಡ್ತಾರೆ ಮೇಡಮ್. 3:30ಗೆ ಅವ್ರು ಹೊರಗಡೆ ಬರ್ತಾರೆ. ಪ್ರತಿಯೊಂದು ನಾನು ವೀಕ್ಷಣೆ ಮಾಡ್ತಾ ಇದ್ದೀನಿ. ಅಷ್ಟೊತ್ತಲ್ಲಿ ನನಗೆ ಹೋಗೋದಕ್ಕೆ ಆಗ್ಲಿಲ್ಲ. ಬೆಳಗಿನ ಜಾವ ರೂಪೇಶ್ ರಾಜಣ್ಣ ಅವರೇ, ನಾನು ಬೆಳಗಿನ ಜಾವ 6:45ಗೆ ನಾನು ಸ್ಟೇಷನ್ ಹತ್ರ ಇದ್ದೀನಿ. ನಿದ್ದೆ ಬರಲಿಲ್ಲ ಮೇಡಮ್. ಅಷ್ಟು ಆ ದೃಶ್ಯಗಳನ್ನ ನೋಡ್ತಿದ್ರೆ ರಕ್ತ ಕುದಿಯುತ್ತೆ ನಮಗೆ ಕನ್ನಡಿಗರಿಗೆ. ಯಾಕೆ ಈ ತರದ ಒಂದು ಅಮಾಯಕನ ಮೇಲೆ ಆ ಹುಡುಗ ರೆಸಿಸ್ಟ್ ಮಾಡ್ತಿದ್ದಾನೆ, ಅವನನ್ನ ಬಿಡ್ತಿಲ್ಲ. ನಿನಗೇನ್ ದ್ವೇಷ ಇತ್ತು? ನಿನಗೇನಾದ್ರೂ ದ್ವೇಷ ಇದ್ದಿದ್ರೆ ನೀನು ಹೆಂಡತಿ ಮೇಲೆ ಜಗಳ ಮಾಡ್ಕೊಂಡಿದ್ದೋ, ಇನ್ಯಾರ ಮೇಲೆ ಜಗಳ ಮಾಡ್ಕೊಂಡಿದ್ದೋ, ಏನ್ ಮಾಡ್ಕೊಂಡಿದ್ದೋ ನಮಗೆ ಗೊತ್ತಿಲ್ಲ. ಆ ಜಗಳನ ತಂದು ನೀನು ಒಬ್ಬ ಅಮಾಯಕನ ಮೇಲೆ ಈ ರೀತಿಯಾಗಿ ನೀನು ಮಾಡ್ತೀಯ ಅಂತಂದ್ರೆ ನಿನ್ನ ಒಂದು ಮನಸ್ಥಿತಿ ಹೇಗಿರಬಹುದು? ಆಮೇಲೆ ಅದರಲ್ಲೂ ವಿಡಿಯೋ ಮಾಡಿ ಹರಿಬಿಡುವಂಥದ್ದು, ಮತ್ತೆ ಕನ್ನಡಿಗರನ್ನ ದೂಷಿಸುವಂಥದ್ದು, ಇವೆಲ್ಲವೂ ಇಲ್ಲಿಗೆ ನಿಲ್ಲಬೇಕು. ಇವತ್ತು ಸಾರ್ವಜನಿಕರ ದೃಷ್ಟಿಯಲ್ಲಿ ಅವನೊಬ್ಬ ಕಾರ್ಟೂನ್ ಆಗಿ ನಿಂತಿದ್ದಾನೆ. ಖಂಡಿತವಾಗ್ಲೂ ನಮಗೆ ಸೈನಿಕರು ಅಂತಂದ್ರೆ ಅಪಾರವಾದಂಥ ಗೌರವ ಇದೆ. ಆದ್ರೆ ಆತ ಮಾಡಿರುವಂಥ ಕೆಲಸ ಇದೆಯಲ್ಲ ಮೇಡಮ್, ಇದು ಯಾರು ಹೊರ ರಾಜ್ಯದಿಂದ ಬಂತು ಇವತ್ತು ನಮ್ಮ ರಾಜ್ಯವನ್ನ ದೂಷಿಸ್ತಾರೆ, ಅವ್ರೆಲ್ರಿಗೂ ಒಂದು ತಕ್ಕ ಪಾಠವನ್ನ ಕಲಿಸುವಂತ ಉದಾಹರಣೆ ಆಗುವಂತ ಘಟನೆ ಖಂಡಿತವಾಗ್ಲೂ ಇದಾಗಬೇಕು. ಅಲ್ಲಿವರೆಗೂ ನಾವು ಬಿಡೋದಿಲ್ಲ. ಓಕೆ, ಎಸ್ ಮೇಡಮ್. ಇವಾಗ ನೋಡಿ ಮೇಡಮ್, ಒಂದು ಕರೆಕ್ಟ್ ನೀವೆಲ್ಲ ಹೇಳ್ತಿರೋದು ಒಪ್ಕೊಳ್ತೀನಿ ಮೇಡಮ್. ನಾವಿವತ್ತು ಸರ್ಕಾರಕ್ಕೆ ನಾನು ಹೇಳ್ತಿರೋದು ಮೇಡಮ್, ಇನ್ನೇ ಗುಡ್ ಲೈನ್ ಹೇಳ್ತಿರೋದು ಏನಂದ್ರೆ, ಇವತ್ತು ನಮ್ಮ ಎಷ್ಟು ಟ್ಯಾಕ್ಸ್ ದುಡ್ಡನ್ನ ನೀವು ಕಲೆಕ್ಟ್ ಮಾಡ್ತಾರೆ ಎರಡೂ ಸರ್ಕಾರಗಳು ಇನ್ಫ್ರಾಸ್ಟ್ರಕ್ಚರ್ನ ಬೆಳೆಸೋಣ. ನಾನು ಈ ಇಶ್ಯೂ ಬಿಟ್ಟು ಹೇಳ್ತಾ ಇದ್ದೀನಿ ಮೇಡಮ್. ಬೆಂಗಳೂರಿನಲ್ಲಿ ಇದು ರೋಡ್ ರೇಜ್ ಪ್ರಕರಣ ಜಾಸ್ತಿ ಆಗ್ತಿರೋದು ಎಲ್ಲರ ಮೇಲೆ ಪರಿಣಾಮ ಬೀರುತ್ತೆ. ಕಿಲೋಮೀಟರ್ಗೆ 1000 ಮೇಡಮ್. ಅದು ಅವ್ರು ಬಿಡಿ ಮೇಡಮ್, ಅವ್ರು ರಾಜಕೀಯ ಮಾಡ್ತಾರೆ ಮೇಡಮ್. ಬಿಜೆಪಿ ಅವ್ರು ನೀವು ಹೇಳಲೇಬೇಡಿ ಮೇಡಮ್. ಬಿಜೆಪಿ ಅವ್ರು ನೀವು ಹೇಳಲೇಬೇಡಿ ಮೇಡಮ್. ಬಿಜೆಪಿ ಅವ್ರು ರಾಜಕೀಯ ಮಾಡಕ್ಕೆ ಇದ್ದಾರೆ ಮೇಡಮ್. ಅವ್ರಿದ್ದಾಗ ಏನ್ ಮಾಡಿದ್ರು ಮೇಡಮ್? ಅವ್ರಿದ್ದಾಗ ಏನ್, ಅವ್ರ ರಾಜ್ಯಗಳಲ್ಲಿ ಹೆಂಗಿದೆ ಇವತ್ತು? ಅವ್ರ ರಾಜ್ಯಗಳು ಬರ್ಬಾದ್ ಆಗ್ಬಿಟ್ಟಿದೆ. ಏನು
ಪುವರ್ ಇನ್ಫ್ರಾಸ್ಟ್ರಕ್ಚರ್ ಖಂಡಿತ ಮೇಡಮ್, ಇವತ್ತು ಪುವರ್ ಇನ್ಫ್ರಾಸ್ಟ್ರಕ್ಚರ್ ಅವರು ಬಗ್ಗೆ ಮಾತಾಡ್ತಾರಲ್ಲ ಮೇಡಮ್. ರಾಜೇಶ್ ಭಟ್ರೆ correct madam. ಅವರ ರಾಜ್ಯಗಳು ಅಡ್ರೆಸ್ ಆಗ್ಬೇಕು address ಇಲ್ಲ ಅಂತ ಆಗ್ಬೇಕು. ನಮ್ಮ point ಅಷ್ಟೇ madam. ಸೊ ರಿಯಲ್ ಇಶ್ಯೂನ ನಾವು ರಿಯಲ್ ಇಶ್ಯೂ ಆಗಿ ಮಾತಾಡ್ಬೇಕು. ತೋರಿಸಿದಾಗ ನಾವು ನೀವು ಎಲ್ಲರೂ ಖಂಡಿತ, ಧನ್ಯಗೊಳಿಸೋಣ. ಖಂಡಿತ. ಹೌದಪ್ಪ, ರೋಡ್ಗಳು ಸರಿ ಇಲ್ಲ, ಪಾಟೋಲ್ಸ್ ಮುಚ್ಚಿರಿ, ಮಳೆಗಾಲ ಹತ್ರ ಬರ್ತಾ ಇದೆ, ಇದೆಲ್ಲ Madam, ನನಗೆ ಇಷ್ಟೇ ಮಾತಾಡೋಣ. madam. ಬಟ್ ರಿಯಲ್ ಇಶ್ಯೂನ ಬಿಟ್ಟು correct madam. ಇಶ್ಯೂನ ನೀವು ಭಾಷೆಯಾಗಿ ಪರಿವರ್ತನೆ ಪಡಿಸಿ ಅದನ್ನ ನೀವು ಗೂಂಡಾಯಿಸಂ ಅಂತ ಬಿಂಬಿಸೋ ಪ್ರಯತ್ನ ಪಟ್ಟರೆ ಅದನ್ನ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ. Madam, ಇಬ್ರು ನೋಡಿ ಸರ್ಕಾರಗಳು ನ್ಯಾಷನಲ್ madam. ಮೀಡಿಯಾದಲ್ಲಿ ಲಾಯರ್ ಸಾಹೇಬ್ರೆ, ವಾಟ್ ಈಸ್ ಕಾಸಿಂಗ್ ರೋಡ್ ರೇಜ್ ಇನ್ ಕರ್ನಾಟಕ? ಟ್ರಾಫಿಕ್. ಐ ಅಗ್ರಿ. ನಿಮ್ಮಲ್ಲಿ ಟ್ರಾಫಿಕ್ ಇಲ್ವಾ? ಎಲ್ಲ ಕಡೆ ಇದೆ. ನೋಯ್ಡಾದಲ್ಲಿ, ಡೆಲ್ಲಿಯಲ್ಲಿ ಟ್ರಾಫಿಕ್ ಇಲ್ವಾ? ಟ್ರಾಫಿಕ್ ಇದೆ ಅಲ್ಲ. ಪುವರ್ ಇನ್ಫ್ರಾಸ್ಟ್ರಕ್ಚರ್. ನಗ್ತಾರೆ ಜನ ಬೆಂಗಳೂರಲ್ಲಿ ಪುವರ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ನಗ್ತಾರೆ. Madam, because of that, see, we are paying more Vimal tax to more GST. Highest GST collection in India, second place Karnataka. See, because of our money, entire India is having the food and shelter. ಇಟ್ಸ್ ಓಕೆ, ನಾವ್ ಹಂಗ್ ಮಾತಾಡೋದ್ ಬೇಡ. ಎಲ್ಲರಿಗೂ ಇಲ್ಲಿ ಜೀವಿಸುವ ಹಕ್ಕು ಇದೆ. ಹಂಗಂತ ದುರುಪಯೋಗ ಪಡಿಸ್ಕೊಂಡ್ರೆ ಈಗ ನೋಡಿ, ನಾವೆಲ್ಲರೂ ಭಾರತೀಯರು. ಸಂವಿಧಾನ ನೋಡಿ ಮೇಡಮ್ ಅವರೇ, ವಿಚಾರಕ್ಕೆ ಬಂದಾಗ ಸಂವಿಧಾನ ಅಧಿಕಾರ ಕೊಟ್ಟಿದೆ ಅಂದ್ಬಿಟ್ಟು ನಮ್ಮ ತಾಯಿಯನ್ನ ದೂಷಿಸೋದು ಒಂದೇ, ಕನ್ನಡವನ್ನ ದೂಷಿಸೋದು ಒಂದೇ. ಸಂವಿಧಾನ- ಹೌದು, ನಾವು ತಪ್ಪು ಮಾಡಿದೀವ ಹೇಳಿ, ತಪ್ಪಾಗಿದ್ರೆ ನಾವು ತಿದ್ಕೊಳ್ಳೋಣ. ಆದ್ರೆ ತಪ್ಪೇ ಮಾಡ್ದೇನೆ ನೀವು ತಪ್ಪು ಮಾಡಿ ಅದನ್ನ ಕನ್ನಡ ಅಂತ ಹೇಳಿ ನಮ್ಮ ಮೇಲೆ ಹಾಕ್ತೀರಿ. ಮೇಡಮ್, ನಮ್ಮಲ್ಲಿ ಸಂವಿಧಾನದ ಒಂದು ಹಕ್ಕು ದುರುಪಯೋಗ ಆಗ್ತಿದೆ. ಅದು ಯಾರಿಗೆ ಜಾಸ್ತಿ ಅಂದರೆ ಇಂಥ ವಿಂಗ್ ಕಮಾಂಡರ್ ಅಂತ ಒಬ್ಬ ಅವಿವೇಕಿಗಳಿಂದ. ಯಾಕೆ ಅಂದರೆ ನಮ್ಮ ಸಂವಿಧಾನ ಹೇಳುತ್ತೆ ಎಲ್ಲರೂ ಸಮನಾಗಿ ಬಾಳೋಣ, ಸಮನಾಗಿ ಜೀವನ ಮಾಡೋಣ, ಸಮಪಾಲು ಹಂಚ್ಕೊಳ್ಳೋಣ ಅಂತ. ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ವಲಸೆ ನೀತಿ ಬರಬೇಕಾಗುತ್ತೆ. ನಮಗೆ ನಮ್ಮ ಮುಖ್ಯಮಂತ್ರಿಗಳು ಯಾವುದೋ ಒಂದು ಮಾತಾಡ್ತಿದ್ರು, ಒಂದು ವಲಸೆ ನೀತಿ ಮಾಡಬೇಕಾಗುತ್ತೆ. ವಲಸೆ ನೀತಿ ಮಾಡ್ಲೇಬೇಕು. ನಿನ್ನೆ ನೋಡಿ ಅವನ ಯಾವನ ಬಂದ್ಬಿಟ್ಟು ಹೇಳ್ತಾನೆ, you're in Bangalore, talk Hindi, Hindi mein baat karo. ನೋಡಿ, ವಲಸೆ ನೀತಿ ಮಾಡಿಲ್ಲ ಅಂದ್ರೆ ಆಮೇಲೆ ಹೇಳ್ತೀನಿ ಕೇಳಿ, ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಬೆಂಗಳೂರಿನಲ್ಲಿ ಬಂದು ನೆಲೆಸಕ್ಕಂಥವ್ರೀಗ ಸುಮಾರು ಈ ದೊಡ್ಡ ಮರ್ಡರ್ ಕೇಸ್ಗಳೆಲ್ಲ ಆಗ್ತಿದ್ದೇವಲ್ಲ, ಇವೆಲ್ಲ ಬಂದು ಹಿಂದಿ ವಾಲಗಳೇ ಮಾಡ್ತಿರೋದು. ಈ ಬೇರೆ ಕಡೆಯಿಂದ ಬರ್ತಾರೆ, ಇಲ್ಲ ಅವ್ರಿಗೆ ಬಂದು ಹೊಂದಾಣಿಕೆ ಆಗಲ್ಲ. ಬರಲಿ, ಆದರೆ ಬಂದು ನೆಟ್ಟಿಗೆ ಬಾಳಕ್ಕೆ ಯೋಗ್ತಿ ಅಲ್ವಲ್ಲ ಅವಕ್ಕೆ.